ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗ ತಾನೇ ಬಿಗ್ ಬಾಸ್ ಅವ್ರದ್ದು ಮತ್ತೊಂದು ಪ್ರೊಮೋ ಅಪ್ಡೇಟ್ ಆಗಿದೆ. ಅದರಲ್ಲಿ ಏನಿದೆಯಪ್ಪ ಅಂದ್ರೆ ಮನೆಗಳಿಂದ ಪತ್ರಗಳು ಬಂದಿದಾವೆ. ಪ್ರತಿಯೊಬ್ಬ ಕಂಟೆಸ್ಟೆಂಟ್ಗೂ ಪತ್ರನ ಬರೆದು ಕಳಿಸಿದ್ದಾರೆ. ಅದರಲ್ಲಿ ಏನಿರುತ್ತಪ್ಪ ಅಂದ್ರೆ ಅವ್ರು ಸರಿಯಾಗಿ ಆಟ ಆಡ್ತಿದಾರ, ತಪ್ಪಾಗಿ ಆಟ ಆಡ್ತಿದಾರೆ, ಇನ್ನು ಹೇಗೆ ಅವ್ರನ್ನ ಆಟನ ಸರಿಪಡಿಸ್ಕೋಬೇಕು ಅನ್ನೋ ಅಂತಹ ಒಂದು ಟಾಸ್ಕ್ ನ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಟ್ವಿಸ್ಟ್ ನ ಇಟ್ಟಿದ್ದಾರೆ. ಅದೇನಪ್ಪಾ ಅಂದ್ರೆ ಇಬ್ರು ವ್ಯಕ್ತಿಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಒಬ್ಬರ ಪತ್ರನ ಓದ್ಬೋದು, ಇನ್ನೊಬ್ಬರ ಪತ್ರನ ಸ್ವಿಮ್ಮಿಂಗ್ ಪೂಲ್ಗೆ ಎಸೆಯೋದು. ಆ ನಿರ್ಧಾರನ ಧನುಷ್ ಅವ್ರಿಗೆ ಬಿಟ್ಟಿದ್ದಾರೆ, ಕ್ಯಾಪ್ಟನ್ ಆಗಿರುವಂತ ಧನುಷ್ಗೆ. ಇಲ್ಲಿ ಬಿಗ್ ಬಾಸ್ ಅವರು ಜಗಳ ಹಚ್ಚುವಂತ ಕೆಲಸನ ಸಖತ್ತಾಗೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾರ್ಯಾರ ಮನ್ಸಲ್ಲಿ ಏನೇನ್ ಅಡಗಿದೆ ಅದನ್ನೆಲ್ಲ ಹಿಕ್ಕಿ ಹಿಕ್ಕಿ ತೆಗೆಯುವಂತ ಕೆಲಸನ ಬಿಗ್ ಬಾಸ್ ಅವರು ಮಾಡ್ತಾ ಇದ್ದಾರೆ. ನಿನ್ನೆ ನಡೆದಂತಹ ಎಪಿಸೋಡ್ ಅಲ್ಲಿ ಕೂಡ, ಟಾಸ್ಕ್ ಅಲ್ಲಿ ಕೂಡ ಎಲ್ರ ಮನಸ್ಸಲ್ಲಿ ಏನೇನ್ ಅಭಿಪ್ರಾಯಗಳಿದ್ವು, ಏನೇನಿಲ್ಲ ಅಂತ ಮಾತಾಡಕ್ಕೆ, ಹಾಗೇನೆ ಯಾರು ಹಿಂದೆ ಉಳ್ಕೊಂಡಿದ್ದಾರೆ, ಯಾರು ಸರಿಯಾಗಿ ಆಟ ಆಡ್ತಿದ್ದಾರೆ, ಯಾರು ಎಲ್ಲೆಲ್ಲಿ ತಪ್ಪು ಮಾಡ್ತಿದ್ದಾರೆ ಅಂತ ಕಂಟೆಸ್ಟೆಂಟ್ ಗಳಿಂದನೇ ತೋರಿಸ್ಕೊಟ್ರು. ಇವತ್ತು ಕೂಡ ಹಾಗೆ ಇದೆ. ಆದ್ರೆ ಇದು ಧನುಷ್ ಅವ್ರಿಗೆ ತುಂಬಾನೇ ಡಿಫಿಕಲ್ಟ್ ಆಗುತ್ತೆ ಅಂತ ಹೇಳ್ಬೋದು. ಇವಾಗ ಆಯ್ಕೆ ಕೊಟ್ಟಿರೋದು ಧನುಷ್ ಹಾಗೂ ಮತ್ತೆ ಅಭಿಷೇಕ್ ಅವರ ಮಧ್ಯೆ ಕೊಟ್ಟಿದ್ದಾರೆ. ಅಭಿಷೇಕ್ ಮತ್ತೆ ಧನುಷ್ ನೋಡಿದ್ರೇನೆ ಗೊತ್ತಾಗುತ್ತೆ, ಎಲ್ರಿಗಿನ್ನ ಸ್ವಲ್ಪ ಜಾಸ್ತಿನೇ ಕ್ಲೋಸ್ ಆಗಿರೋದಂದ್ರೆ ಧನುಷ್ ಅವರು ಅಭಿಷೇಕ್ ಅವ್ರ ಜೊತೆಗೇನೆ. ಇವಾಗ ಇಬ್ಬರಲ್ಲಿ ಒಬ್ರು ಪತ್ರನ ಚಾಯ್ಸ್ ಮಾಡ್ಬೇಕು ಅಂದಾಗ ಧನುಷ್ ಅವ್ರಿಗೆ ತುಂಬಾನೇ ಕಷ್ಟ ಆಗುತ್ತೆ. ಧನುಷ್ ಅವರಂತೂ ಸಿಕ್ಕಾಪಟ್ಟೆ ಎಮೋಷನಲ್ ಇದ್ದಾರೆ. ಅದ್ರಲ್ಲೂ ಮೊನ್ನೆ ಕೂಡ ಅವ್ರ ಅಮ್ಮನವರ ಕಾಲ್ ಬಂದಾಗ ತುಂಬಾನೇ ಅಳ್ತಾ ಇದ್ರು. ಇವಾಗ ಕೂಡ ಪ್ರೊಮೋದಲ್ಲಿ ಅಳ್ತಾನೆ ಇದ್ದಾರೆ. ಆದ್ರೆ ಯಾರ ಪತ್ರನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ಯಾರ ಪತ್ರನ ನೀರಲ್ಲಿ ಒಗ್ದಿದ್ದಾರೆ ಅಂತ ತೋರಿಸಿಲ್ಲ. ನನಗನ್ಸಿರೋ ಮಟ್ಟಿಗೆ ಧನುಷ್ ಅವರು ತಮ್ಮ ಪತ್ರನ ನೀರಲ್ಲಿ ಹಾಕಿ ಅಭಿಷೇಕ್ ಅವರ ಪತ್ರನ ಎತ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಅದು ಏನೇ ಆಗಿರ್ಬೋದು, ತಮ್ಮ ಪತ್ರನಾದ್ರೂ ತಗೊಳ್ಳಿ, ಇಲ್ಲ ಅಭಿಷೇಕ್ ಅವರ ಪತ್ರನಾದ್ರೂ ಆಯ್ಕೆ ಮಾಡ್ಕೊಳ್ಳಿ, ಇಟ್ಕೊಳಕ್ಕೆ. ಯಾವ್ದಾದ್ರೂ ಬಿಸಾಕಿದ್ರು ಕೂಡ ಯಾವುದೇ ರೀತಿಯಾದ ತಪ್ಪು ಇಲ್ಲ ಅಂತ ಹೇಳ್ಬೋದು. ತಮ್ಮ ಪತ್ರನ ಉಳಿಸ್ಕೊಂಡು ಬೇರೆಯವರ ಪತ್ರನ ಎಸೆದ್ರು ಕೂಡ ಇದು ಇಂಡಿವಿಜುವಲ್ ಆಗಿ ಆಡ್ತಿರುವಂತ ಗೇಮ್ ಆಗಿರೋದ್ರಿಂದ ಅದ್ರಲ್ಲೂ ತಪ್ಪಿಲ್ಲ ಅಂತ ಹೇಳ್ಬೋದು. ಇನ್ನು ತಮ್ಮ ಪತ್ರನ ಎಸೆದು ಅವ್ರ ಪತ್ರನ ಇಟ್ಕೊಂಡ್ರಂದ್ರು ಗ್ರೇಟ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಆದ್ರೆ ಅದನ್ನ ಮಾಡೋದು ಸ್ವಲ್ಪ ಡಿಫಿಕಲ್ಟು. ಹಾಗೇನೆ ಅವರ ಮನಸ್ಸು ಕೂಡ ಒಪ್ಕೋಬೇಕಲ್ವಾ. ಒಂದ್ರಲ್ಲಿ ಒಳ್ಳೆಯವರಾಗಿ ಇದ್ರೆ ಈ ಮನೆ ತುಂಬಾ ಒಳ್ಳೆಯವರು ಅಂತ ಹೇಳಲ್ಲ. ಸೂರಜ್ ಅವ್ರದೇನೆ ಎಕ್ಸಾಂಪಲ್. ಲಾಸ್ಟ್ ಟೈಮು ತಮ್ಮ ವ್ಯಕ್ತಿತ್ವದ ಆಟನ ಬಿಟ್ಟು ಟೀಮ್ಗೋಸ್ಕರ ತಾವು ಸ್ಟ್ಯಾಂಡ್ ನ ತಗೊಂಡ್ರು. ಆದ್ರೂ ಕೂಡ ಅದಕ್ಕೆ ಕೇಳಿ ಬರ್ತಿರೋಂತ ಮಾತುಗಳು ಇವಾಗ, ಅವತ್ತೇನೋ ಗ್ರೇಟ್ ಅಂದ್ರು, ಆದ್ರೆ ಇವಾಗ ನಾವ್ ಅನ್ಕೊಂಡಂಗಿಲ್ಲ. ಅವ್ರು ಮಾಡಿದ್ದೆ ಅವಾಗ ಮಾಡಿದ್ದೇನೆ ನಾಟಕ, ಇವಾಗ ಇರೋದೇನೆ ರಿಯಲ್. ತುಂಬಾ ಸ್ವಾರ್ಥಿಯಾಗಿದ್ದಾರೆ. ತಮ್ಮ ಆಟದಲ್ಲಿ ಇವಾಗ ಸ್ವಾರ್ಥನ ತೋರಿಸ್ತಿದ್ದಾರೆ ಅಂತಾನೆ ಇವಾಗ ಮಾತಾಡ್ತಾ ಇರೋದು. ಮನೆಯಲ್ಲಿ ಎಷ್ಟೇ ತ್ಯಾಗ ಮಾಡಿದ್ರು, ಎಷ್ಟೇ ಬಿಟ್ಕೊಟ್ರು ಅದು ಏನು ಯೂಸ್ ಇಲ್ಲ ಅಂತ ಹೇಳ್ಬೋದು. ತಮಗೋಸ್ಕರ ತಾವು ಸ್ಟ್ಯಾಂಡ್ ತಗೊಳ್ಳೋದು ತುಂಬಾ ಉತ್ತಮ. ಆದ್ರೆ ಇಲ್ಲಿ ಇನ್ನೊಂದನ್ನ ಕೂಡ ಗಮನಿಸಬಹುದು ನಾವು. ಧನುಷ್ ಅವರು ಮೊನ್ನೆ ಕೂಡ ಎಲಿಮಿನೇಟ್ ಆಗಿದ್ರು ಲಾಸ್ಟ್ ವೀಕ್. ಅವಾಗ ಅವ್ರ ಅಮ್ಮ ಅವರು ಕಾಲ್ ಮಾಡಿ ಮಾತಾಡಿದ್ದಾರೆ. ಆಲ್ರೆಡಿ ಅವರು ತಮ್ಮ ಅಮ್ಮನ ಜೊತೆ ಮಾತಾಡಿಲ್ಲ ಅಂದ್ರೂ ಕೂಡ ಅವರ ಧ್ವನಿಯನ್ನ ಕೇಳಿಸ್ಕೊಂಡಿದ್ದಾರೆ. ಸೊ ಅಭಿಷೇಕ್ ಅವರ ಪತ್ರನ ಚಾಯ್ಸ್ ಮಾಡಿದ್ರೆ ಇನ್ನೂ ಒಂದ್ ರೀತಿ ಬೆಟರ್ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಅವ್ರು ಮಾತಾಡಿರೋದನ್ನ ಅಟ್ಲೀಸ್ಟ್ ಕೇಳಿಸ್ಕೊಂಡಿದ್ದಾರೆ. ಅವ್ರ ಮನೆಯಲ್ಲಿ ಏನ್ ಅಭಿಪ್ರಾಯ ಇದೆ ತಮ್ಮ ಬಗ್ಗೆ ಅನ್ನೋದನ್ನ ತಿಳ್ಕೊಂಡಿದ್ದಾರೆ. ಇವಾಗ ಅಭಿಷೇಕ್ ಅವರಿಗೆ ಅದನ್ನ ಬಿಟ್ಕೊಟ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಪತ್ರ ಬರೀ ಇವ್ರಿಬ್ಬರಿಗ್ ಮಾತ್ರ ಬಂದಿದೆಯಾ, ಮನೆ ಮಂದಿಗೆಲ್ಲ ಬಂದಿದೆಯಾ ಅಂತ ಕಾಯ್ದು ನೋಡ್ಬೇಕು. ಈ ಪ್ರೊಮೋದಲ್ಲಿ ಇನ್ನೊಂದನ್ನ ಕೂಡ ಗಮನಿಸಬೇಕು ನಾವು. ಏನಪ್ಪಾ ಅಂದ್ರೆ ಈ ಜರ್ನಿಯಲ್ಲಿ ಉಳಿಯಲು ನೀವು ಮನೆಯವರ ಸಹಾಯವನ್ನ ಪಡೆಯಬಹುದು ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಯಾರ್ ಪತ್ರನ ಸೆಲೆಕ್ಟ್ ಮಾಡ್ಕೋತಾರೋ ಅವ್ರಿಗೆ ಇಮ್ಯುನಿಟಿ ಸಿಗುತ್ತೆ. ಯಾರ್ ಪತ್ರನ ಸೆಲೆಕ್ಟ್ ಮಾಡೋದಿಲ್ಲೋ ಅವರು ನಾಮಿನೇಷನ್ ಅಲ್ಲೇ ಇರ್ತಾರೆ. ಅವರು ಹೋಗ್ಬೇಕಾ ಹೋಗ್ಬಾರ್ದಾ ಅನ್ನೋದನ್ನ ಜನಗಳ ನಿರ್ಧಾರ ತಿಳಿಸುತ್ತೆ. ಇವಾಗ ಯಾರೇ ಕೂಡ ತಪ್ಪು ಮಾಡಿದ್ರು ಕೂಡ ಒಬ್ರಿಗೆ ಶಿಕ್ಷೆ ಅಂತೂ ಸಿಗೋದ್ ನಿಜ. ಒಬ್ರಿಲ್ಲ ಒಬ್ರಾದ್ರೂ ಈ ವಾರ ಎಲಿಮಿನೇಟ್ ಆಗಿ ಹೋಗ್ಲೇಬೇಕು. ಆದ್ರೆ ಅವರ ಪತ್ರನ ಓದೋದ್ರಿಂದ ಅವರು ಇದೊಂದು ವಾರ ಉಳ್ಕೋತಾರೆ ಅಂತ ಹೇಳ್ಬೋದು. ಅಕಸ್ಮಾತ್ ಬೇರೆಯವರ ಪತ್ರನ ತಪ್ಪಾಗಿ ತೆಗೆದ್ರೆ ಅವ್ರ ಮನೆಗೆ ಹೋಗೋದಂತೂ ನಿಜ ಅಂತ ಹೇಳ್ಬೋದು. ಇದ್ರಲ್ಲಿ ಯಾರಾದ್ರೂ ಒಬ್ರು ಹೋಗ್ಲೇಬೇಕು, ಯಾರಾದ್ರೂ ಒಬ್ರು ಉಳಿಲೇಬೇಕು ಆಟ ಅಂತ ಬಂದಾಗ. ಆದ್ರೆ ಈ ವಾರ ಮನೆಗೆ ಹೋಗ್ಬೇಕು ಅಂತ ಕೇಳಿಸ್ತಾ ಇರೋ ಜಾಸ್ತಿ ಹೆಸರು ಅಂದ್ರೆ ರಿಷಾ ಅವ್ರದ್ದು. ಯಾಕಂದ್ರೆ ಮ್ಯಾನ್ ಹ್ಯಾಂಡ್ಲಿಂಗ್ ಅನ್ನ ಮಾಡಿದ್ದಾರೆ. ಈ ವೀಕೆಂಡ್ ಅಲ್ಲಿ ಕಾಯ್ದು ನೋಡ್ಬೇಕು. ನಿನ್ನೆ ಅಂತೂ ಏನ್ ಮನೆಗ್ ಕಳ್ಸೋಂತ ಕೆಲ್ಸನ ಮಾಡ್ಲಿಲ್ಲ. ಆದ್ರೆ ವೀಕೆಂಡ್ ಅಲ್ಲಾದ್ರೂ ಕಳಿಸ್ತಾರ ಅವ್ರನ್ನ ಮನೆಗೆ ಅಂತ ಕಾಯ್ದು ನೋಡ್ಬೇಕು. ಇದೇ ರೀತಿಯಾದ ಬಿಗ್ ಬಾಸ್ ಅಪ್ಡೇಟ್ ಗಳಿಗಾಗಿ ನಮ್ಮ ಚಾನೆಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ.